ಪ್ರಿಯ ವೀಕ್ಷಕರೇ, ಇದು ಒಂದು ನಾಗಮಂಗಲ ತಾಲೂಕು ಆದ ಪಕ್ಕದ ಊರಾದ ಬೆಂಡಿನೂರು ಹೋಬಳಿ ದಾಸರಳ್ಳಿ ಅಂತ ಇದು ಒಂದು ಪುಟ್ಟ ಊರು. ಈ ಊರಿನಲ್ಲಿ ಜನ ಎಲ್ಲ ತುಂಬ ಒಳ್ಳೆಯ ಜನ, ಎಲ್ಲ ಸಹೋದರದಿಂದ ಎಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲ ಇರ್ತಕ್ಕಂಥ ಜನ. ಇಲ್ಲಿ ಒಬ್ಬರು ಕುಂತವರ ಊರಲ್ಲೇ ಒಬ್ಬರು ವಯಸ್ಸಾದ ಮುಖಂಡರೇ, ಅವರ ಮಾತಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಏನು ಸರ್ ನಿಮ್ಮ ಹೆಸರು? ನಂಜೇಗೌಡ ಅಂತ. ನಂಜೇಗೌಡ ಅಂತ. ಇದು ನಿಮ್ಮೂರನಾ? ಇದು ನಮ್ಮೂರು ದಾಸರಳ್ಳಿ ಗ್ರಾಮ. ದಾಸರಳ್ಳಿ ಗ್ರಾಮ. ಈ ದಾಸರಳ್ಳಿ ಗ್ರಾಮದಲ್ಲಿ ವಿಶೇಷ ಏನು? ವಿಶೇಷ ಏನಿಲ್ಲ, ಇಲ್ಲಿ ಎಲ್ಲ ಚೆನ್ನಾಗವ್ರೆ. ಗ್ರಾಮದಲ್ಲಿ ಎಲ್ಲ ಚೆನ್ನಾಗಿರೋದ್ರಿಂದ ಮಳೆ ಬೆಳೆ ಕಾಲಕ್ಕೆ ಆಯ್ತವೆ. ತೆಂಗಿನ ಗಿಡ ಅದೇ ಎಲ್ಲ ಚೆನ್ನಾಗವ್ರೆ. ಇದರಲ್ಲಿ ಏನು ಇಲ್ಲಿ ಪುಟ್ಟ ದಾಸರಳ್ಳಿ ಗ್ರಾಮದಲ್ಲಿ ಅಂತ ಇದೇನಿಲ್ಲ. ಅದೇ ಇಲ್ಲಿ ವಿಶೇಷ ದೇವರುಗಳು, ಮಲ್ಲೆ ದೇವ್ರ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ, ಆಮೇಲೆ ದೇವರು ಪಡ ಇದ್ಗೆದ್ದಿರೋದು ಇದೆ. ಹೇಳಿ, ಅದನ್ನ ಹೇಳಿ. ಏನ್ ಪಡ? ಪಾವಡ? ಏನ್ ಪಾವಡ? ಏನ್ ಪಾವಡ ಅಂದ್ರೆ ಕಲ್ಲಿಂಗರಾಯ ಅಲ್ಲಿ ಹಿಂದೆ ಇಲ್ಲಿ ಮಾರಿ ನುಗ್ಬಿಟ್ಟಿರಂತೆ ನಮ್ಮೂರಿಗೆ. ಹೇಳಿ ಹೇಳಿ. ಆವಾಗ ಅವ್ರು ಆ ದೇವರೆಲ್ಲ ಬಂದು ಅರಕೆರೆ ಹುಚ್ಚಪ್ಪ, ಕಲ್ಲಿಂಗರಾಯ ಎಲ್ಲ ಬಂದು ಇಲ್ಲಿ ಹಾಸ್ಕಲ್ಲು ಅಂತ ಇತ್ತು, ಹಾಸ್ಕಲ್ ಮೇಲೆ ಕುಂತ್ಕೊಂಡು ಇವೆಲ್ಲನೂ ಮಗು ಮುಂದೆಲ್ಲ ಕೂದು ಅದನ್ನ ನಮ್ಮ ಊರಿಗೆ ಆ ರೀತಿಯ ಮಾಡಿ ಇವತ್ತು ಊರು ಚೆನ್ನಾಗಿ ಮುಂದರಿತಾ ಇದೆ. ಆಗ ನಡೆದಿರೋದು ಅದು ಯಾವುದು? ಆ ಕಾಲದಲ್ಲಿ, ಹಳೆ ಕಾಲದ್ದು, ಯಾವುದೋ ಕಾಲದ್ದು, ಇವತ್ತಿನ ಕಾಲ ಅಲ್ಲ ಅದು. ಆ ಕಾಲ ನಡೆದಿರತಕ್ಕಂಥದ್ದು, ಇವತ್ತಿನ ಕಾಲ ಅಲ್ಲ ಅದು. ಇವಾಗ ನೀವು ಗೊತ್ತಿರೋದೇ ಹೇಳ್ತಿದ್ದಾರೆ. ಬಂದು ಅಲ್ಲಿ ಹೋಯ್ತಾರೆ, ನೋಡ್ತಾರೆ, ಕುದುರೆ ಜಾರಿ ಇರೋದು ಇದೆಯಾ? ಎಲೆ ಕೈಕೊಂಡು ಉಗ್ದಿರೋದೆಲ್ಲ ಅದನ್ನ ನೋಡಿ. ಬಂಡೆ ಕಲ್ಲು ಬಂಡೆಲಿ ಕಲ್ಬಂಡಲ್ಲಿ ಇದೆಯಾ? ಸರಿ ಸರಿ. ಅದೆಲ್ಲ ಆವಾಗ ನಡೆದಿರೋದು. ಅಂದ್ರೆ ಇಲ್ಲಿ ಊರಲ್ಲಿ ಎಲ್ಲ ಚೆನ್ನಾಗಿ ಹಬ್ಬಗಳು, ಹಬ್ಬ ಗಿಬ್ಬ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅನುಕೂಲವಾಗವ್ರೆ, ಹಬ್ಬ ಮಾಡ್ತಾರೆ ಜೋರಾಗಿ. ಪರವಾಗಿಲ್ಲ ಅಲ್ವಾ? ಮತ್ತೆ ಇನ್ನೇನು ಸಹ ವಿಶೇಷ? ಇನ್ನೇನು ವಿಶೇಷ ಏನಿಲ್ಲ. ಇಲ್ಲಿ ತೆಂಗಿನ ಮರಗಳು ಎಲ್ಲರಿಗೂ ಅವೆ, ಎಲ್ಲ ಅನುಕೂಲ. ಬೋರ್ ಅವೆ, ಹಸುಗಳು ಕಟ್ಟಿದಲ್ಲ? ಹಸುಗಳು ಹಾಲು ಕರಿತೀರಾ? ಕರಿತೀವಿ. ಹಾಲು ಕರೆದು ಎಲ್ಲಿ ಹಾಲು ಹಾಕೋದು ನೀವು? ನಾವು ಸಾತರಳ್ಳಿಗೆ ಹಾಕ್ತಿವಿ. ಇಲ್ಲಿ ಹಾಲಿನ ಡೈರಿ ಇದೆಯಾ? ಡೈರಿ ಇದೆ, ಸಾತರಳ್ಳಿ. ಗೌರ್ಮೆಂಟ್ ಡೈರಿನಾ? ಅದು ಹೆಂಗೆ ದುಡ್ಡು? ವಾರಕ್ಕೊಂದ್ಸತಿ ಕೊಡ್ತಾರ? ಇಲ್ಲ 15 15 ಕೊಡ್ತಾರಾ? 20 ತಾರೀಕು ಒಂದ್ಸರಿ ದುಡ್ಡೆಲ್ಲ ಕೊಡ್ಬಿಡ್ತಾರ. ಒಟ್ಟಲ್ಲಿ ಒಳ್ಳೆ ಹಸುಗಳೆಲ್ಲ ಸೀಮೆ ಹಸುಗಳು ಸಾಕಿದ್ದಾರೆ. ಈ ಹಸುಗಳೆಲ್ಲ ಎಲ್ಲಿ ತಗೊಂಡಿದ್ದೀರಿ? ಇವೆಲ್ಲ ನಾವು ಹಳ್ಳಿಗಳೆಲ್ಲ ತತ್ತೀವಿ. ಒಳ್ಳೆ ಚಂದ್ರಾಪಟ್ಟಣ ತತ್ತೀವಿ, ಹಳ್ಳಿಗಳಲ್ಲಿ ತತ್ತೀವಿ. ಮತ್ತೆ ಈ ಊಟಿ ಕಡೆ ತಗೋಬತ್ತಾರಲ್ಲ? ಊಟಿ ಕಡೆ ಹಸುಗಳು ಅವರು ಕೆಲವು ತತ್ತಾರೆ, ಊಟಿ ಕಡೆ ಹಸನು ತತ್ತಾರೆ. ಈಗ ನಾವು ಇಲ್ಲಿ ಯಾವ ಕೊಡ್ತೀವಿ ಅಂದ್ರೆ ಒಳ್ಳೆ ಹಸುಗಳು ನೋಡಿ ಇಟ್ಕೋತೀವಿ ಹಳ್ಳಿಗಳಲ್ಲಿ. ಇಲ್ಲ ಕೆಲವರು ದೊಡ್ಡ ಹಸ ತರಬೇಕಾದ್ರೆ, ಒಳ್ಳೆ ಫೇಡ್ ಹಸ ತರಬೇಕಾದ್ರೆ ಊಟಿ ಕಡೆ ಹೋಯ್ತಾರೆ. ಊಟಿ ಕಡೆ ಒಳ್ಳೆ ಹಸ ಅದೇ. ಈಗ ನೀವು ಜಮೀನಲ್ಲಿ ಏನು ವ್ಯವಸಾಯ ಮಾಡೋದು? ನಾವೀಗ ಜಮೀನಲ್ಲಿ ಭತ್ತ ಮಾಡ್ತೀವಿ, ರಾಗಿ ಮಾಡ್ತೀವಿ, ಇಷ್ಟೇ. ನಾವು ಇನ್ನೇನು ಮಾಡಲ್ಲ. ತೆಂಗಿನಕಾಯಿ ನೀವೇನು ಮಾಡ್ತೀರಿ? ಕೊಬ್ಬರಿ ಮಾಡಾರ? ಹಾಕ್ತಿವಿ, ಆಕಾರ ಕೊಬ್ಬರಿ. ಇದು ನಿಮ್ಮ ಮನೆ? ಇದು ಅದೇ ನಮ್ಮನೆ. ಪರವಾಗಿಲ್ಲ. ಇದೇ ಮನ. ಕೊಬ್ಬರಿ ಹೊಡಿತೀರಿ? ಕೊಬ್ಬರಿ ಹಾಕ್ಬಿಡ್ತೀರಿ? ಕಾಯಿ ಅಡಿತೀವಿ, ಹಸಿಕಾಯಿನೂ ಅಡಿತೀವಿ, ಎಲ್ಲ ಸೌಕರ್ಯನೂ ಮಾಡ್ತೀವಿ. ಪರವಾಗಿಲ್ಲ. ಮತ್ತೆ ಎಲ್ಲ ಚೆನ್ನಾಗಿ ಅನುಕೂಲ ಆಗಿ ಎಲ್ಲ ಊರಲ್ಲೆಲ್ಲ ಚೆನ್ನಾಗಿದೆ. ಅದೇ ಬೇಕಾದ್ರೆ ಊರೆಲ್ಲ ಅನುಕೂಲ ಆಗಿ ಚೆನ್ನಾಗಿದೆ. ಅದೇ ಬೇಕಾದ್ರೆ ಏನಿಲ್ಲ. ಅದೇ ಬೇಕಾದ್ರೆ ನೋಡಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಂಡಿನೂರು ಹೋಬಳಿ, ಅದು ದಾಸರಳ್ಳಿ ಗ್ರಾಮ. ಸಾತಳ್ಳಿ ದಾಟ್ಲೆ ದಾಸರಳ್ಳಿ ಗ್ರಾಮ. ಇದು ಅಂದ್ರೆ ಪರವಾಗಿಲ್ಲ. ಊರು ಪುಟ್ಟ ಊರಾದ್ರೂ ಚೊಕ್ಕವಾಗಿದೆ ಅಲ್ವಾ? ಕರೆಕ್ಟ್. ನಿಜ. ದೇವಸ್ಥಾನ ಇನ್ನೂ ನಡಿಬೇಕು ಅನ್ನೋದ? ಬಣ್ಣ ತುಂಬಿಲ್ಲ, ಎಲ್ಲ ರೆಡಿ ಆಗದ? ಬಣ್ಣ ತುಂಬಬೇಕು. ಬಣ್ಣ ತುಂಬಬೇಕು. ಮತ್ತೆ ಈ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಫಿನಿಶಿಂಗ್ ಆಗೋದಲ್ಲ, ಅದು ಆಗದ. ಈ ಕಡೆ ಒಂದು ದೇವಸ್ಥಾನ ಅದೇ ಕಟ್ಟಬೇಕದ, ಮಹಾಲಕ್ಷ್ಮಿ ದೇವಸ್ಥಾನ. ಮಹಾಲಕ್ಷ್ಮಿ ಅದು ಅಲ್ಲಿ ಇನ್ನೂ ಕಟ್ಟಿಲ್ಲ. ಅದೇ ಇದಾದ್ಮೇಲೆ ಅದು ಕಟ್ತೀರಿ? ಒಂದು ಮರ ಇದೆ, ಆ ಮರದಕ್ಕೋಸ್ಕರ ಒದಾಡ್ತಾ ಇದ್ದೀವಿ. ಏನ್ ಮರ? ಅದು ಹಳ್ಳಿ ಮರ. ಸರಿ. ಅದನ್ನ ಕಡಿಬೇಕು, ದೇವಸ್ಥಾನ ಕಟ್ಟಬೇಕು. ಯಾಕಂದ್ರೆ ಅದು ಮಾಮೂಲಿ ನಡ್ಕೊ ಬಂದಿರೋದ್ರಿಂದ ನೀವು ಕಟ್ಟಲೇಬೇಕಲ್ಲ. ಕಟ್ಟಬೇಕು. ಯಾಕಂದ್ರೆ ಅದು ಕಟ್ಟಿದ್ರೆ ನಮ್ಮೂರು ಕಟ್ಟಿ ಮರ ಬೇಕಾದ್ರೆ ಮುಂದ್ಗಡೆ ಹಾಕಿ ಏನಿಲ್ಲ, ಕಟ್ಟಿ ಮರ ಇದ್ರೇನಾಗಲ್ವಲ್ಲ ಅದು? ಮರ ದೇವಸ್ಥಾನದ ಮೇಲೆ ಬೀಳುತ್ತಾ ಅಂತ.
ಹೇಳಿದ್ರು ಮರ ತೆಗಿಬೇಕು, ದೇವಸ್ಥಾನ ಕಟ್ಟಬೇಕು. ಇರಲಿ ಆಗಲ್ಲ, ಜಾಗ ಸಿಕ್ಕಲ್ಲ. ಚಿಕ್ಕ ಜಾಗ ಆಗುತ್ತ ಅಂತ ಜಾಗ ಇರೋದ್ರಿಂದ ಹಳ್ಳಿ ಮರ ತೆಗೆದ್ರೆ ನಮ್ಗೆ ಅಗ್ಲಾಗ ಜಾಗ ಸಿಗ್ತದೆ. ಇರಲಿ, ಪರವಾಗಿಲ್ಲ, ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ಊರಿಗೂ ಒಳ್ಳೇದಾಗಲಿ. ಹಾಂ, ತುಂಬ ನಮಸ್ಕಾರ. ಇಷ್ಟೊತ್ತು ಗಂಟೆ ಮಾತಾಡಿದ್ರೆ ಮಾತಾಡೋದಕ್ಕೆ ನಿಮ್ಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮಸ್ಕಾರ, ನಿಮಗೂ ನಮಸ್ಕಾರ ಹೇಳ್ತೀನಿ. ಓಕೆ, ಆಯಿತು.